ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಯುನಿಕ್ ವೆಲ್ತ್. ಸ್ಟಾಕ್ ಮಾರ್ಕೆಟಲ್ಲಿ ಒಬ್ಬರು ಸಕ್ಸಸ್ಫುಲ್ ಟ್ರೇಡರ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ರೈಟ್ ಎಂಟ್ರಿ, ರೈಟ್ ಎಕ್ಸಿಟ್. ಆ ಎರಡು ಪಾಯಿಂಟ್ನ ನೀವು ತಿಳ್ಕೊಂಡಿದ್ರೆ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಹಣನ ಮಾಡೋದಕ್ಕೆ ಈಸಿ ಆಗುತ್ತೆ. ಫಸ್ಟ್ ನಾವು ನೋಡೋದಾದ್ರೆ ಟೈಟಾನ್. ಫಾರ್ ಎಕ್ಸಾಂಪಲ್, ಟೈಟಾನಲ್ಲಿ ಇವತ್ತು ಮಾರ್ಕೆಟಲ್ಲಿ ಎಕ್ಸಾಕ್ಟ್ 12:40ಗೆ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಜೊತೆಗೆ ಮಾರ್ಕೆಟಲ್ಲಿ ಏನೊಂದು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅಂತೀವಿ, ವೆರಿ ವೆರಿ ಇಂಪ್ಯಾಕ್ಟ್ ಆಗುತ್ತೆ. ಟೈಟಾನ್ ನೋಡೋದಾದ್ರೆ 3400 ಮಾರ್ಕೆಟ್ ಕ್ರ್ಯಾಶ್ ಆಗಿದೆ. ಜೊತೆಗೆ ಟೈಮ್ ಅಂತ ಕರಿತೀವಿ, ಆ ಟೈಮು ಸಹ ಸಪೋರ್ಟ್ ಮಾಡಿದೆ. ಇನ್ನು ಟೈಟಾನಲ್ಲಿ ಆರೆಂಜ್ ಆದರೆ ಟಾಟಾ ಮೋಟಾರ್ಸ್ 689 ಏನು ಸಪೋರ್ಟ್ ಇತ್ತು, ಹಾಗೆ 697 ಅಂತ ಏನೊಂದು ರೈಟ್ ಎಂಟ್ರಿನ ಡಿಸಿಷನ್ ತಗೊಂಡಿದ್ವಿ. 697 ಮಾರ್ಕೆಟು 689 ಅಂದರೆ ಇಲ್ಲೊಂದು 8 ಪಾಯಿಂಟ್ಸು. ಅದೇ ರೀತಿ 689 ಬ್ರೇಕ್ ಆದಾಗ ಇಲ್ಲೊಂದು ಮಾರ್ಕೆಟಲ್ಲಿ 10 ಪಾಯಿಂಟ್ಸು ರೈಟ್ ಎಂಟ್ರಿ ಮತ್ತು ರೈಟ್ ಎಕ್ಸಿಟ್ ಅಂತ ಹೇಳ್ಬೋದು. ಯಾವುದರಲ್ಲಿ? ಟಾಟಾ ಮೋಟಾರ್ಸ್. ಇನ್ನು ಮಾರ್ಕೆಟಲ್ಲಿ HCL ಟೆಕ್ ಯಾವಾಗ 166.2 ಇಂದ ಬಾಟಮ್ ಅಲ್ಲಿ ಇದೆ, ಇಟ್ಸ್ ಎ ಡೌನ್ ಟ್ರೆಂಡ್ ಅಂತ. ಆಲ್ಮೋಸ್ಟ್ ಇವತ್ತು ಕಂಪ್ಲೀಟ್ ನೋಡಿದ್ರೆ ಆಸ್ ಪರ್ ಇನ್ಫಾರ್ಮೇಶನ್ ಮಾರ್ಕೆಟ್ ಕಂಪ್ಲೀಟ್ ಡೌನ್ ಟ್ರೆಂಡ್ ಅಲ್ಲೇ ಇತ್ತು. ಇದ್ರ ಜೊತೆಗೆ ಡಿಮಾರ್ಟ್ ಏನೊಂದು ಡಿಸಿಷನ್ ತಗೊಂಡು ಡಿಮಾರ್ಟ್ ಮಾರ್ನಿಂಗ್ ಅಲ್ಲಿ 4150 ಇಂದ ಮಾರ್ಕೆಟ್ 4100 ವರೆಗೂ ಡ್ರಾಪ್ ಅಂತ ತಗೊಂಡಿದ್ರೆ ಒಂದು ಬಿಗ್ ಡ್ರಾಪ್ ಆಗಿದೆ ನೋಡಿ. 4150 ಇಂದ ಆಲ್ಮೋಸ್ಟ್ 50 ಪಾಯಿಂಟ್ ಡ್ರಾಪ್ ಆಯಿತು. ಅಗೇನ್ 4100 ಇಂದ ಒನ್ ಮೋರ್ ಡ್ರಾಪ್ ಆಯಿತು. ಅಲ್ಲೂ ಒಂದು 40 ಪಾಯಿಂಟ್ಸ್ ಗೈನ್ ಮಾಡೋಕ್ಕಾಯಿತು. ಇದು ರೈಟ್ ಎಂಟ್ರಿ ಅಂತ ಕರಿತೀವಿ ಮಾರ್ಕೆಟಲ್ಲಿ. ಅದೇ ರೀತಿ ಇದು ರೈಟ್ ಎಂಟ್ರಿ ಆದರೆ ರೈಟ್ ಎಕ್ಸಿಟು ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಇವತ್ತಿನ ನಮ್ಮ ಒಂದು ಮೆಂಟರ್ಶಿಪ್ ಸೆಷನ್ನಲ್ಲಿ ಯಾರೆಲ್ಲ ಲೈವ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಅವರು ಇವತ್ತು ಏನು ಮಾಡಿದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ನಾವು ನೋಡೋದಾದರೆ ಮಾರ್ಕೆಟಲ್ಲಿ ಇವತ್ತು ನಿಫ್ಟಿ ಆಲ್ಮೋಸ್ಟ್ ಪುಟ್ ಅನ್ನೋದು 25,250 ಪುಟ್ಟು ಅರೌಂಡ್ 99 ರುಪೀಸ್ ಹತ್ರ ರೈಟ್ ಎಂಟ್ರಿ ಸಿಕ್ತು. ಅರೌಂಡ್ ಮಾರ್ಕೆಟಲ್ಲಿ 146, 150 ಹತ್ರ ರೈಟ್ ಎಕ್ಸಿಟ್ನ ನಾವು ಮಾಡ್ಕೊಂಡ್ವಿ. ಇಲ್ಲಿಂದ ಇಲ್ಲಿವರೆಗೂ ಪೊಸಿಷನ್ನ ಹೋಲ್ಡ್ ಮಾಡಿ ರಿವೈಸ್ ಸ್ಟಾಪ್ ಲಾಸ್, ರಿವೈಸ್ ಸ್ಟಾಪ್ ಲಾಸ್, ರಿವೈಸ್ ಸ್ಟಾಪ್ ಲಾಸ್ನ ವೆಯ್ಟ್ ಮಾಡಿ ಕೊನೆಗೆ ಒಂದು ಪಾರ್ಟಲ್ಲಿ 146 ಇಂದ 150 ರೇಂಜಲ್ಲಿ ಎಕ್ಸಿಟ್ ಆಯಿತು. ಅದಾದಮೇಲೆ ಇವತ್ತು ನೀವು ಮಾರ್ಕೆಟ್ ನೋಡೋದಾದರೆ ಕಂಪ್ಲೀಟ್ ಫ್ಲಾಟ್ ಅಂತ ಹೇಳ್ಬೋದು. ಯಾರೆಲ್ಲ ಲೈವ್ ಮಾರ್ಕೆಟಲ್ಲಿ ಇಲ್ಲಿಂದ ಎಂಟ್ರಿ ತಗೊಂಡು ಇಲ್ಲಿ ಯಾಕೆ ಎಕ್ಸಿಟ್ ಮಾಡಬೇಕು, ವಾಟ್ ಇಸ್ ದ ರೈಟ್ ಎಂಟ್ರಿ, ಯಾಕೆ ರೈಟ್ ಎಂಟ್ರಿನ ಅನಾಲಿಸಿಸ್ ಮಾಡಿದ್ವಿ, ರೈಟ್ ಎಕ್ಸಿಟ್ ಹೆಂಗ್ ಡಿಸಿಷನ್ ತಗೊಂಡ್ವಿ, ಯಾರೆಲ್ಲ ಅಬ್ಸರ್ವ್ ಮಾಡಿದ್ದೀರಾ, ಇವತ್ತು ಲೈವ್ ಸೆಷನ್ ಯಾರೆಲ್ಲ ಇದ್ರಿ ಅವರೆಲ್ಲ ಒಂದು ಲೈಕ್ ಅಥವಾ ಮತ್ತೆ ಕಮೆಂಟ್ ಮಾಡಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಲೈವ್ ಸೆಷನ್ ಅಲ್ಲಿ ಅಂತ. ನಮ್ಮ ಈ ಒಂದು ರೈಟ್ ಎಂಟ್ರಿ, ರೈಟ್ ಎಕ್ಸಿಟ್ ಒನ್ ಡೇ ಒಂದೇ ಟ್ರೇಡ್ ಇದ್ದಿದ್ದು. ಎಕ್ಸಾಕ್ಟ್ ಈ ಟ್ರೇಡ್ ಬಂದಾಗ ಟ್ರೇಡ್ ಕ್ಲೋಸ್ ಅಂತ ನಾವು ಡಿಸ್ಕ್ಲೋಸ್ ಮಾಡ್ಕೊಂಡ್ವಿ. ಅಲ್ಲಿಂದ ಮಾರ್ಕೆಟಲ್ಲಿ ಯಾವುದೇ ರೀತಿಯ ಮೂಮೆಂಟಮು ಸಹ ಆಗಿಲ್ಲ. ಹಾಗಾದ್ರೆ ಇವತ್ತು ಸೆಷನಲ್ಲಿ ಯಾರು ಪ್ರಾಫಿಟ್ ಮಾಡಿದ್ರೆ ಸ್ಟೂಡೆಂಟ್ ಅಂದರೆ ಒಬ್ರು ಆ್ಯಕ್ಷನ್ ತಗೊಂಡಿದ್ದಾರೆ. ನಾನು ಹೇಳಿದ್ದೆಲ್ಲ ಇನ್ಫಾರ್ಮೇಷನ್ ಜೊತೆ ಆ್ಯಕ್ಷನ್ ತಗೊಳ್ಳೋರ್ಗೆ ಮಾರ್ಕೆಟಲ್ಲಿ ರಿಸಲ್ಟ್ ಬರುವಂಥದ್ದು. ಒಬ್ರು ತಗೊಂಡಿದ್ದಾರೆ ನೋಡಿ, ಪುಟ್ಟಲ್ಲಿ ತಗೊಂಡಿದ್ದಾರೆ. ಆ ಒಂದು ಪುಟ್ಟಲ್ಲಿ ಅರೌಂಡ್ 1800 ವರೆಗೂ ಒಂದು ಪ್ರಾಫಿಟ್ನ ಗೇನ್ ಮಾಡಿದ್ದಾರೆ. ಅದೇ ರೀತಿ ಅವರು ಕೆಲವೊಂದು ಸ್ಟಾಕ್ಸನ್ನು ಮಾಡಿದ್ದಾರೆ. ನಿಫ್ಟಿ ನಾವೇನು ಗೈಡ್ ಮಾಡ್ತಾ ಇದ್ವಿ, ನಿಫ್ಟಿಯಲ್ಲಿ ಅರೌಂಡ್ 1800 ರುಪೀಸ್ ಪ್ರಾಫಿಟ್ ಮಾಡಿದ್ರೆ ಇನ್ನೊಂದು ಟ್ರೇಡಲ್ಲಿ ಇನ್ನೊಂದು ಸ್ಕ್ರಿಪ್ಟಲ್ಲಿ ಅರೌಂಡ್ ಮಾರ್ಕೆಟಲ್ಲಿ 6300 ವರೆಗೂ ಪ್ರಾಫಿಟ್ನ ಮಾಡೋಕ್ಕಾಯಿತು. ಹೇಗೆ? ರೈಟ್ ಎಂಟ್ರಿ, ರೈಟ್ ಎಕ್ಸಿಟ್ಟು. ಅದೇ ರೀತಿ ಯಾವಾಗ ನೀವು ರೈಟ್ ಎಂಟ್ರಿ, ರೈಟ್ ಎಕ್ಸಿಟ್ ತಗೊಳ್ತೀರಾ, ಇಟ್ಸ್ ಎ ಬ್ಯೂಟಿಫುಲ್ ನಿಮಗೆ ರಿಟರ್ನ್ಸು ಕೊಡುತ್ತೆ ಮಾರ್ಕೆಟಲ್ಲಿ. ಇನ್ನು ಲಾಸ್ಟು ಜುಲೈ 10 ಮಾರ್ಕೆಟಲ್ಲಿ ಜುಲೈ 10 ಕಾಂಟ್ರಾಕ್ಟಲ್ಲಿ ಯಾರೋ ಒಬ್ರು ಸ್ಟೂಡೆಂಟು ಮೆಸೇಜ್ ಮಾಡಿದ್ದಾರೆ, ಸರ್ ಕಂಗ್ರಾಟ್ಸ್ ಸರ್, ಇವತ್ತು ಆಲ್ಮೋಸ್ಟ್ ನೀವು ಕೊಟ್ಟಂಥ ಲೆವೆಲ್ಸಲ್ಲಿ ಲಾಸ್ಟ್ ಸೆಷನಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ ವಿಡಿಯೋದಲ್ಲಿ ನೀವು ನೋಡ್ಬೋದು ಮಾರ್ಕೆಟ್ ಯಾವಾಗ ಕಾಲ್ ಸೈಡ್ ಬರುತ್ತೆ ಅಂತ. ಯಾರೆಲ್ಲ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವರ ಒಂದು ಕ್ಯಾಪಿಟಲ್ನ ನೋಡಿ ಆಲ್ಮೋಸ್ಟ್ 4 ಟೈಮ್ಸ್ ಮಾಡ್ಕೊಂಡಿದ್ದಾರೆ. 1.7K ಇಂದ ಅರೌಂಡ್ 9.3K ವರೆಗೂ ಪ್ರಾಫಿಟ್ನ ಗೈನ್ ಮಾಡ್ಕೊಂಡಿದ್ದಾರೆ. ಸ್ಟಾಕ್ ಮಾರ್ಕೆಟಲ್ಲಿ ಎಲ್ಲನೂ ಸಾಧ್ಯತೆ ಇದೆ ಅಂದರೆ ಹೌದು, ಖಂಡಿತವಾಗ್ಲೂ ಸಾಧ್ಯತೆ ಇದೆ. ಕಡಿಮೆ ಹಣದಿಂದ ಜಾಸ್ತಿ ಹಣ ಮಾಡುವಂಥ ಒಂದೇ ಒಂದು ಮಾರ್ಕೆಟ್ ಅಂದರೆ ಆಪ್ಷನ್ ಮಾರ್ಕೆಟ್. ಅದಕ್ಕೆ ನಿಮಗೆ ರೈಟ್ ಎಂಟ್ರಿ, ರೈಟ್ ಎಕ್ಸಿಟು, ರೈಟ್ ಡೈರೆಕ್ಷನು ಗೊತ್ತಿದ್ರೆ ಮಾತ್ರ ಆಪ್ಷನ್ ಮಾರ್ಕೆಟಲ್ಲಿ ಹಣ ಮಾಡೋಕ್ಕಾಗುತ್ತೆ ಅಂತ ಹೇಳ್ತಾ ಯಾರೆಲ್ಲ ಪ್ರಾಫಿಟ್ನ ಎನ್ಕ್ಯಾಶ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರಿಗೂ ನಮ್ಮ ಮುಖಾಂತರ ಕಂಗ್ರಾಟ್ಸ್ ಅಂತ ಹೇಳ್ತೀವಿ. ಯಾರೆಲ್ಲ ನೋಡ್ತಾ ಇದ್ದೀರಾ, ನೀವು ಸಹ ನಾಳೆ ಮಾಡೋಕ್ಕಾಗತ್ತೆ ಈ ರೀತಿ ಪ್ರಾಫಿಟ್ನ. ಹಾಗಾಗಿ ನೀವೇನು ಮಾಡಿ ಅವ್ರಿಗೆ ಕಂಗ್ರಾಟ್ಸ್ ಹೆಂಗೆ ತಿಳಿಸಿ ಅಂದರೆ ಒಂದು ಲೈಕ್ ಮಾಡೋ ಮುಖಾಂತರ ಅವ್ರಿಗೂ ಒಂದು ಕಂಗ್ರಾಟ್ಸ್ನ ತಿಳಿಸಿ ಅಂತ ಹೇಳ್ತಾ ರೈಟ್ ಮಾರ್ಕೆಟಲ್ಲಿ ಏನೇನಾಗಿದೆ ಜುಲೈ 11 ಅಂತ ನೋಡೋಣ. ನಿಫ್ಟಿ ಇವತ್ತು ನಾವು ಏನೊಂದು ಜುಲೈ 10 ಮಾರ್ಕೆಟ್ ಕ್ಲೋಸ್ ಆಗಿತ್ತು, ಆ ಒಂದು ಬೇಸಿಸ್ ಮೇಲೆ ಮಾರ್ಕೆಟ್ ಇವತ್ತು 25,255 ಹತ್ರ ಮಾರ್ಕೆಟು ಓಪನ್ ಆಯಿತು. ಓಪನ್ ಆಗ್ತಾ ಇದ್ದಂಗೆ ಮಾರ್ಕೆಟಲ್ಲಿ ನಾವೇನು ಪ್ರೀ ಅನಾಲಿಸಿಸಲ್ಲಿ ಡಿಸಿಷನ್ ಮಾಡಿದ್ವಿ 240 ಇಂದ 320 ಸೈಡ್ ವೇಸ್ ಅಂತ. ಮಾರ್ಕೆಟು ಯಾವಾಗ 240ನ ಟಚ್ ಮಾಡಿ ಎಕ್ಸಾಕ್ಟ್
25,320ನ ಮಾರ್ಕೆಟ್ ಟಚ್ ಆಯಿತು. ಸೆಕೆಂಡ್ ಟೈಮ್ ಮಾರ್ಕೆಟ್ ಟಚ್ ಆಗಲಿಲ್ಲ. ಎಸ್, ನಮ್ಗೆ ಇಲ್ಲೇ ಪುಟ್ ಅಂತ ಕನ್ಫರ್ಮೇಷನ್ ಕೊಡ್ತು. ಯಾವ ಬೇಸಿಸ್ ಮೇಲೆ ನೋಡಿ, ಪುಟ್ ಅನ್ನೋದು 25,280 ಇಂದ ಮಾರ್ಕೆಟ್ ಟುವರ್ಡ್ಸ್ 25,240 ಬರಬೇಕಾದ್ರೆ ಇಲ್ಲೇ ಒಂದು ಸ್ಮಾಲ್ ಡಿಸಿಷನ್ ತಗೊಂಡು ಸ್ಮಾಲ್ ರಿಸ್ಕ್ ಅಲ್ಲಿ ಯಾರು ಆಕ್ಷನ್ ತಗೊಂಡ್ರು ಅವ್ರಿಗೆ ಇವತ್ತು ಪುಟ್ಟಲ್ಲಿ ಗುಡ್ ಗೇನ್ ಮಾಡೋಕ್ಕಾಯ್ತು. ಇನ್ನು ಜುಲೈ 11 ನಾವು ನೋಡೋದಾದ್ರೆ, ಎಸ್, ಮಾರ್ಕೆಟ್ ಯಾವುದೇ ಕಾರಣಕ್ಕೂ ಐನ ಬ್ರೇಕ್ ಮಾಡಲಿಲ್ಲ. ಆಲ್ರೆಡಿ ವೀಕ್ ಇದ್ದಿದ್ರಿಂದ, ಗ್ಯಾಪ್ ಡೌನ್ ಆಗಿದ್ರಿಂದ, ಒನ್ಸ್ ನಮಗೆ ಸಪೋರ್ಟ್ ಬ್ರೇಕ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ 25,240 ಒಂದು ಬಿಗ್ ಮೂವ್ಮೆಂಟ್ ಅನ್ನು ನಾವು ನೋಡೋಕ್ಕಾಯ್ತು ಅರೌಂಡ್ 25,180ವರೆಗೂ. ಆ 180 ಆದ್ಮೇಲೆ ಮಾರ್ಕೆಟ್ ಇಲ್ಲಿಗೆ ಮೇಜರ್ ಟ್ರೆಂಡ್ ಡಿಸಿಷನ್ ಪಾಯಿಂಟ್ ಆಗಿರೋದ್ರಿಂದ, ಅಂದ್ರೆ ಫರ್ದರ್ ಡೇಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಬಿಗ್ ಮೂಮೆಂಟಮ್ಸ್ ಅಪ್ ಟ್ರೆಂಡ್ ಹೋಗ್ಬೋದು ಅಥವಾ ಬಿಗ್ ಮೂಮೆಂಟಮ್ ಡೌನ್ ಟ್ರೆಂಡ್ ಬರ್ಬೋದು. ಆ ಒಂದು ಟ್ರೆಂಡ್ ಡಿಸಿಷನ್ ಪಾಯಿಂಟ್ ಅಲ್ಲಿ ಇರೋದ್ರಿಂದ ಕಂಪ್ಲೀಟ್ ಡ್ರೈ ಇವತ್ತು ಮಾರ್ಕೆಟ್ ಫ್ಲಾಟ್ ಆಗಿ ಕ್ಲೋಸ್ ಆಯಿತು. ಎಸ್, ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕೆಲವೊಂದು ಪಾಯಿಂಟ್ ಅಲ್ಲಿ ನಾವು ನೋಡೋಕ್ಕಾಗತ್ತೆ. ಮೇಜರ್ ಆಗಿ 25,180 ಈ ಒಂದು ಪಾಯಿಂಟ್ ಅನ್ನ ಲಾಸ್ಟ್ 2-3 ವಿಡಿಯೋಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಯಾಕೆ ಇಂಪಾರ್ಟೆಂಟ್ ಏನು ಅಂತ. ಈ ಒಂದು ಮಂತ್ ಅಲ್ಲಿ ಮಾರ್ಕೆಟ್ ಜುಲೈಲಿ ಹೇಗಿರುತ್ತೆ, ಟೆಕ್ನಿಕಲಿ ಹೇಗಿರುತ್ತೆ, ಫಂಡಮೆಂಟಲಿ ಹೇಗಿರುತ್ತೆ ಅನ್ನೋದು ನಮ್ಮ ಮೆಂಟರ್ಶಿಪ್ ಅಲ್ಲಿ ನಿಮಗೆ ಎಕ್ಸಾಂಪಲ್ ಕೊಟ್ಟಿರ್ತೀನಿ. ನಾವು ಇವತ್ತು ಮಾರ್ಕೆಟ್ ನ ನೋಡ್ತಾ ಇದೀವಿ, ಗ್ಯಾಪ್ ಡೌನ್ ಆಗಿದೆ ಅಂತ 25,180 ಅಂತ ಜುಲೈ 11th ಅಲ್ಲಿ ಮಾರ್ಕೆಟ್ ಬಂದಿರೋಂಥದ್ದು. ಆದ್ರೆ ನಾವು ಜುಲೈ ಮಂತ್ ಕಾಂಟ್ರಾಕ್ಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾವು ಡಿಸಿಷನ್ ತಗೊಂಡಿದ್ವಿ ಲೈವ್ ಸೆಷನ್ ಅಲ್ಲಿ. ಎಸ್, ಈ ಮಂತ್ ಅಲ್ಲಿ ಮಾರ್ಕೆಟ್ 25,180 ಬರಲೇಬೇಕು ಅಂತ. ಕರೆಕ್ಟಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಎಷ್ಟು ಜನ ಆ ಲೈವ್ ಸೆಷನ್ ಅಲ್ಲಿ ಇದ್ರಿ ನೋಡಿ. ಇದು ನಿಫ್ಟಿಯ ಪಾಯಿಂಟ್ಸ್. ಅಂದ್ರೆ ಈ ಒಂದು ಬೇಸಿಸ್ ಮೇಲೆ ನಿಫ್ಟಿಯಲ್ಲಿ ನಾವೇನ್ ಮಾಡಿದ್ವಿ, ಎಕ್ಸಾಕ್ಟ್ ಆಗಿ ಯಾವಾಗ ನಿಫ್ಟಿ ಅರೌಂಡ್ 950ಗೆ ಕನ್ಫರ್ಮೇಶನ್ ಕೊಡ್ತಾ ಇದ್ದಂಗೆ 950ಗೆ ಮಾರ್ಕೆಟ್ ನೋಡಿ ಇಲ್ಲಿತ್ತು. ನಮ್ಮ ಕನ್ಫರ್ಮೇಶನ್ 99.85 ರಿಸ್ಕ್. ಯಾವುದೇ ಒಂದು ಟ್ರೇಡ್ ಅಲ್ಲಿ ರಿಸ್ಕ್ ಇಲ್ದಿರ ಇಲ್ಲ. 99 ರುಪೀಸ್ಗೆ ಎಂಟ್ರಿ ತಗೊಂಡ್ರೆ 85 ರುಪೀಸ್ ನಿಮ್ಮ ಸ್ಟಾಪ್ ಲಾಸ್ ಆಗಿತ್ತು. ಅಂದ್ರೆ ಅರೌಂಡ್ 14 ಪಾಯಿಂಟ್ ಇಂದ 15 ಪಾಯಿಂಟ್ಸ್ ಅಂತ ಹೇಳ್ಬೋದು. ಆ ಒಂದು 15 ಪಾಯಿಂಟ್ಸ್ ರಿಸ್ಕ್ ಯಾರು ತಗೊಳ್ಳಕ್ಕೆ ರೆಡಿ ಇದ್ರು ಆ ಪಾರ್ಟಿಸಿಪೆಂಟ್ ಮಾತ್ರ ಮಾರ್ಕೆಟ್ ಅಲ್ಲಿ ಇವತ್ತು ಅರೌಂಡ್ 40 ಇಂದ 50 ಪಾಯಿಂಟ್ ಗೇನ್ ಮಾಡೋಕ್ಕಾಯ್ತು. ಇದು ನಿಫ್ಟಿಯಲ್ಲಿ ಅಂತ ಹೇಳ್ತಾ, ಇನ್ನು ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತ ನೋಡೋಣ. ಜುಲೈ 11th ಅಲ್ಲಿ ಬ್ಯಾಂಕ್ ನಿಫ್ಟಿನೂ ಸಹ ಮಾರ್ಕೆಟ್ ಅಲ್ಲಿ ಎಸ್ ಒಂದು ಗ್ಯಾಪ್ ಡೌನ್ ಆಗಿತ್ತು. ಗ್ಯಾಪ್ ಡೌನ್ ಆಗಿ ಆಲ್ಮೋಸ್ಟ್ ಮಾರ್ಕೆಟ್ ರಿಕವರಿಂಗ್ ಸ್ಟಾರ್ಟ್ ಆಯಿತು. ಆದರೆ ಇಲ್ಲಿ ನೋಡಿ, ಮಾರ್ಕೆಟ್ ಅಲ್ಲಿ 15 ಮಿನಿಟ್ಸ್ అయినా ಮಾರ್ಕೆಟ್ ಬ್ರೇಕ್ ಮಾಡಲೇ ಇಲ್ಲ. ಇಲ್ಲೂ ಮಾರ್ಕೆಟ್ ಕಂಪ್ಲೀಟ್ ಫಾಲಿಂಗ್ ಆಯಿತು. ಎಲ್ಲಿಂದ ಅಂದ್ರೆ 57.20 ಇಂದ ನಮ್ಮ ಒಂದು ಡಿಸಿಷನ್ ಏನಿತ್ತು 56,850 ಆ ಒಂದು ಸಪೋರ್ಟ್ಗೆ ಕಂಫರ್ಟ್ ಆಗಿ ಮಾರ್ಕೆಟ್ ಬಿತ್ತು. ಯಾವುದೇ ಒಂದು ಪಾಯಿಂಟ್ ಅಲ್ಲಿ ಇವತ್ತು ಮಾರ್ಕೆಟ್ ಅಪ್ ಟ್ರೆಂಡ್ ಅಂತ ತೋರಿಸಲಿಲ್ಲ ಅಥವಾ 15 ಮಿನಿಟ್ಸ್ ಹೈನ ಬ್ರೇಕ್ ಮಾಡಲಿಲ್ಲ. ಮಾರ್ಕೆಟ್ ಕಂಪ್ಲೀಟ್ ಡೌನ್. ಎಲ್ಲಿವರೆಗೂ ಅಂದ್ರೆ ನಮ್ಮ ಒಂದು ಸಪೋರ್ಟ್ನ ನಾವೇನು ಡಿಸಿಷನ್ ತಗೊಂಡಿದ್ವಿ 56,750 56,650 ಅರೌಂಡ್ 660 ಲೋ ಟಚ್ ಮಾಡಿ ಅಲ್ಲಿಂದ ರಿಕವರ್ ಆಗಿದೆ ಮಾರ್ಕೆಟ್. ಅಂದ್ರೆ ನಮ್ಮ ಒಂದು ಅನಾಲಿಸಿಸ್ ಪ್ರಕಾರ ಲಾಸ್ಟ್ ವಿಡಿಯೋದಲ್ಲಿ ಈ ಲೆವೆಲ್ಸ್ ನ ಶೇರ್ ಮಾಡಿರ್ತೀನಿ. ಆ ವಿಡಿಯೋನ ನೀವು ನೋಡಿ. ಯಾರೆಲ್ಲ ಮಿಸ್ ಮಾಡಿದ್ರೆ ಐ ಬಟನ್ ಅಲ್ಲಿ ಲಾಸ್ಟ್ ವಿಡಿಯೋನ ಅಪ್ಲೋಡ್ ಮಾಡಿರ್ತೀವಿ, ನೀವು ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಎಸ್, ಇದೆಲ್ಲ ಮಾರ್ಕೆಟ್ ಆಗೋಗಿರೋದನ್ನ ನಾವು ಪೋಸ್ಟ್ ಮಾರ್ಕೆಟ್ ನೋಡ್ತಾ ಇದೀವಿ. ಇವತ್ತು ಮಾರ್ಕೆಟ್ ಅಲ್ಲಿ ಯಾಕೆ ಬಿದ್ದಿದೆ ಅಂತ ನೋಡೋದಾದ್ರೆ, ಟಾಪ್ ಲೂಸರ್ಸ್ ಅಲ್ಲಿ ಇವತ್ತು ಯಾರಿದ್ದಾರೆ ನೋಡಿ. ಟಾಪ್ ಲೂಸರ್ಸ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಐಆರ್ ಇಂಡಿಯನ್ ಎನರ್ಜಿ ಫಿನಾನ್ಷಿಯಲ್ ಸೆಕ್ಟರ್, BSE ಫಿನಾನ್ಷಿಯಲ್ ಸೆಕ್ಟರ್, ಓಕೆನಾ. ಅದೇ ರೀತಿ ಪೂನಂವಾಲಾ ಫಿನ್ಕಾರ್ ಫಿನಾನ್ಷಿಯಲ್ ಸೆಕ್ಟರ್, MCX ಫಿನಾನ್ಷಿಯಲ್ ಸೆಕ್ಟರ್. ಮೇಜರ್ ಆಗಿ ಟಾಪ್ 10 ಲೂಸರ್ನ ನಾವು ತಗೊಂಡಾಗ ಫಿನಾನ್ಷಿಯಲ್ ಸೆಕ್ಟರ್ಸ್ ಅಲ್ಲಿರೋರೇ ಟಾಪ್ 10 ಲೂಸರ್ ಅಲ್ಲಿ ಇರೋದ್ರಿಂದ ಬ್ಯಾಂಕ್ ನಿಫ್ಟಿನೂ ಒಂದು ಫಿನಾನ್ಷಿಯಲ್ ಕಂಪನಿ ಸೆಕ್ಟರ್ ಆಗಿರೋದ್ರಿಂದ ಮಾರ್ಕೆಟ್ ಕ್ರಾಶ್ ಆಯಿತು. ಇದು ಇವತ್ತಿನ ಟಾಪ್ ಲೂಸರ್. ಆದ್ರೆ ಟಾಪ್ ಗೇನರ್ ಯಾರಿದ್ದಾರೆ ಅಂತ ನೋಡೋದಾದ್ರೆ, ಇವತ್ತು ಟಾಪ್ ಗೇನರ್ ಅಲ್ಲಿ ನಮಗೆ ಹೆಲ್ತ್ ಕೇರ್ ಮತ್ತೆ FMCG ರಿಲೇಟೆಡ್ ಕಂಪನೀಸ್ ಮೇಜರ್ ಆಗಿ ಮೂಮೆಂಟಮ್ ಕೊಟ್ಟಿದೆ. ಅದರಲ್ಲಿ ಗ್ಲೆನ್ ಫಾರ್ಮಾ, ಹಾಗೆ ಹಿಂದೂಸ್ತಾನ್ ಯುನಿಲಿವರ್, ಪಿರಮಿಲ್ ಎಂಟರ್ಪ್ರೈಸಸ್, RBL ಬ್ಯಾಂಕ್, ದ ರಾಮ್ಕೋ ಸಿಮೆಂಟ್, ಡಾಬರ್ ಇಂಡಸ್ಟ್ರೀಸ್, ಆಲ್ಕೆಮ್ ಲ್ಯಾಬೊರೇಟರೀಸ್. ಇದರಲ್ಲಿ ಹೆಲ್ತ್ ಕೇರ್ ಮತ್ತೆ FMCG ಇವತ್ತು ಅಪ್ಪರ್ ಎಂಡ್ ಅಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂದ್ರೆ ಓವರ್ ಆಲ್ ಆಗಿ ಮಾರ್ಕೆಟ್ ಕಂಟ್ರೋಲ್ ಮಾಡಿದ್ದು ಇವತ್ತು ಪಾಸಿಟಿವ್ ಕಡೆ ನೋಡೋದಾದ್ರೆ ಕೆಲವೊಂದು ಹೆಲ್ತ್ ಕೇರ್ ಮತ್ತೆ FMCG. ಇನ್ನು ಡೌನ್ ಸೈಡ್ ಅಂದ್ರೆ ಮೇಜರ್ ಕಂಪನೀಸ್ ಫೈನಾನ್ಷಿಯಲ್ ಸೆಕ್ಟರ್ ಡಿಪೆಂಡ್ ಆಗಿರೋದ್ರಿಂದ ಕಂಪ್ಲೀಟ್ ಬ್ಯಾಂಕ್ ನಿಫ್ಟಿನೂ ಕ್ರಾಶ್ ಆಯಿತು. ಅದೇ ರೀತಿ ನಿಫ್ಟಿನೂ ಕ್ರಾಶ್ ಆಯಿತು. ಇವತ್ತು ನಮ್ಗೆ ಯಾವ್ದಾದ್ರು ಸೆಕ್ಟರ್ ಅಲ್ಲಿ ಪಾಸಿಟಿವ್ ಇದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಯಾವ್ದ್ರಲ್ಲೂ ಇಲ್ಲ. ಮ್ಯಾಕ್ಸಿಮಮ್ ಫಾಲ್ ಆಗಿರೋದು ಮಿಡ್ ಕ್ಯಾಪ್ ಅಂತ ಕರಿತೀವಿ. ಮಿಡ್ ಕ್ಯಾಪ್ ನಿಫ್ಟಿನೇ ಮ್ಯಾಕ್ಸಿಮಮ್ ಫಾಲ್ ಅಂತ ಆಗಿದೆ. ಇನ್ನು ಮಾಡರೇಟ್ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಬ್ಯಾಂಕ್ ನಿಫ್ಟಿ ಅಂತ ಹೇಳ್ಬೋದು. ಬ್ಯಾಂಕ್ ನಿಫ್ಟಿ ಅಂತೂ ಫುಲ್ ಕ್ರಾಶ್ ಆಗಿದೆ, ನೀವೇ ನೋಡ್ತಾ ಇದ್ದೀರಾ ನಿಫ್ಟಿ. ಇನ್ನು ನಾರ್ಮಲ್ ಅಂತ ಹೇಳಿದ್ರೆ ಬ್ಯಾಂಕ್ ಎಕ್ಸ್ ನಾರ್ಮಲ್ ಆಗಿ ಟ್ರೇಡ್ ಆಗಿದೆ ಅಂತ ಹೇಳ್ಬೋದು. ಇದು ಜುಲೈ ಆಗಿರುವಂತ ಕೆಲವೊಂದು
ಮಾರ್ಕೆಟ್ನ ಓವರ್ವ್ಯೂ ನೋಡಿದ್ವಿ. ಅರ್ಥ ಆಗ್ತಿದೆಯಾ? ಯಾಕಾಯ್ತು, ಹೇಗಾಯ್ತು ಅನ್ನೋದಕ್ಕಿಂತ ಮಾರ್ಕೆಟಲ್ಲಿ ರೈಟ್ ಇನ್ಫಾರ್ಮೇಶನ್ ನೀವು ತಗೊಂಡಿದ್ದೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲ ಒಂದು ಇನ್ಫಾರ್ಮೇಶನ್ ಒನ್ ಡೇ ಪ್ರಿಯರ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ವಿ. ಲಾಸ್ಟ್ ವಿಡಿಯೋನ ನಾವು ಏನು ಅಪ್ಲೋಡ್ ಮಾಡಿದ್ವಿ ನಮ್ಮ ಚಾನಲಲ್ಲಿ, ಅಲ್ಲಿ ನೀವು ನೋಡಿದಾಗ ಇದರ ಫುಲ್ ಡೀಟೇಲ್ಸ್ ಸಿಗುತ್ತೆ. ಇನ್ನು ಯಾರೆಲ್ಲ ಲೈವ್ ಮಾರ್ಕೆಟಲ್ಲಿ ಇನ್ಫಾರ್ಮೇಶನ್ ತಗೊಂಡು ಲೈವ್ ಸೆಷನ್ ಅಟೆಂಡ್ ಮಾಡಿದ್ರೆ ಆಕ್ಷನ್ ಪ್ಲಾನ್ಗೆ ಅವ್ರಿಗೆ ಈ ರೀತಿ ಆಕ್ಷನ್ ಪ್ಲಾನ್ ಕೊಡೋಕ್ಕಾಯ್ತು. ಇವತ್ತು ನಿಫ್ಟಿಯಲ್ಲಿ ಆಸ್ ಪರ್ ನಮ್ಮ ಟೈಮ್ ಪ್ರಕಾರ ಟ್ರೇಡ್ ಇರಲಿಲ್ಲ, ಓನ್ಲಿ ಲೆವೆಲ್ಸ್ ಅಲ್ಲಿ ಟ್ರೇಡಿಂಗ್ ಇದ್ದಿದ್ದು. ಇವತ್ತು ಮಾರ್ನಿಂಗ್ ಮಾರ್ಕೆಟ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ನಾವು ಡಿಸ್ಕಸ್ ಮಾಡಿದ್ವಿ, ಇವತ್ತು ಟೈಮ್ ಅನ್ನೋದು ವರ್ಕ್ ಆಗೋದಿಲ್ಲ, ಓನ್ಲಿ ಲೆವೆಲ್ಸ್ ಅನ್ನೋದೇ ವರ್ಕ್ ಆಗುತ್ತೆ ಅಂತ. ಈಗ ನಾನು ನಿಮಗೆ ಪ್ರತಿಯೊಂದು ಸ್ಕ್ರೀನಲ್ಲೂ ತೋರಿಸಿದೆ, ಲೆವೆಲ್ ವರ್ಕ್ ಆಗಿದೆಯಾ, ಟೈಮ್ ವರ್ಕ್ ಆಗಿದೆಯಾ? ಕೆಲವೊಂದು ಕಡೆ ಟೈಮ್ ವರ್ಕ್ ಇದೆ, ಬಟ್ ಇವತ್ತು ನಮ್ಮ ಕಾನ್ಸೆಪ್ಟ್ ಏನಿತ್ತು, ಓನ್ಲಿ ಲೆವೆಲ್ಸ್ ವರ್ಕ್ ಆಗುತ್ತೆ ಅಂತ. ಸೊ ಮಾರ್ನಿಂಗ್ ಫಸ್ಟ್ ಸೆಷನ್ ಅಲ್ಲೇ ನಾವು ಡಿಸ್ಕಸ್ ಮಾಡಿದ್ವಿ, ಇವತ್ತು ಲೆವೆಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ. ಪ್ರತಿಯೊಂದು ಸ್ಟ್ರೈಕ್ನು ಲೆವೆಲ್ಸ್ ಪರ್ಫೆಕ್ಟ್ ಆಗಿ ಮೇಂಟೈನ್ ಮಾಡಿದೆ. ಸೊ ಹಾಗೆ ನಮಗೆ ಯಾವ ಯಾವ ಸ್ಟ್ರೈಕು ಯಾವ ಲೆವೆಲ್ಸ್ ಅನ್ನೋದು ಶಾರ್ಟ್ ಲಿಸ್ಟ್ ಮಾಡಿದ್ವಿ. SL ಟೆಕ್, ಡಿಮಾರ್ಟ್, ಟೈಟಾನ್, ಟಾಟಾ ಮೋಟರ್ಸ್, ಇದು ಶಾರ್ಟ್ ಲಿಸ್ಟ್ ಮಾಡಿದಂತ ಸ್ಟಾಕ್ಸು ಆನ್ ಜುಲೈ 10th ಬೇಸ್ಡ್ ಮೇಲೆ ಜುಲೈ 11th ಎಲ್ಲಿ ಲೆವೆಲ್ ಇಂಪಾರ್ಟೆಂಟ್, ಟೈಮ್ ಇಂಪಾರ್ಟೆಂಟ್ ಅಂತ. ಎಸ್, ನನಗೆ ಗೊತ್ತಿದೆ ಈ ಒಂದು ವಿಡಿಯೋ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಎಸ್, ಇದು ಬೇರೆಯವ್ರಿಗೂ ಯೂಸ್ಫುಲ್ ಆಗುತ್ತೆ ಅನ್ನಂಗಿದ್ರೆ ಇದನ್ನ ನೀವು ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಜುಲೈ ಮಾರ್ಕೆಟ್ ಅಲ್ಲಿ ಜುಲೈ 14th ಬಗ್ಗೆ ಮಾತಾಡಕ್ಕೆ ಹೋಗ್ತಾ ಇದೀವಿ. ಜುಲೈ 14th ಅಲ್ಲಿ ಮಾರ್ಕೆಟ್ ಏನಾಗ್ತಾ ಇದೆ ಅಂತ ನೋಡೋಣ. ಫಸ್ಟ್ ಗೆ ಮಾರ್ಕೆಟ್ ಅಲ್ಲಿ ಏನೊಂದು ಜುಲೈ 11th ಮಾರ್ಕೆಟ್ ಕ್ಲೋಸ್ ಆಗಿದೆ. ಜುಲೈ 11th 25,140 ಈ ಒಂದು ಬೇಸ್ ಪಾಯಿಂಟ್ ಇಟ್ಕೊಂಡು ನಾವು ಫರ್ದರ್ ಮಾರ್ಕೆಟ್ ಅಲ್ಲಿ 25,110 ಇಂದ 25,190 ಇದು ಇಂಪ್ಯಾಕ್ಟ್ ಆಗುವಂತ ಸೈಡ್ ವೇಸ್ ಪಾಯಿಂಟ್ ಅಂತ ಹೇಳ್ಬೋದು. ಸೈಡ್ ವೇಸ್ ರೇಂಜ್ ಅಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದೇ ಒಂದು ಕ್ಲಾರಿಟಿ ಕೊಡಲ್ಲ. ವೆರಿ ಸಿಂಪಲ್ ನೋಡಿ, ಈ ಒಂದು ಕ್ಯಾಂಡಲ್ ಕಾಣಿಸ್ತಾ ಇದೆಯಲ್ಲ, ಈ ಒಂದು ರೇಂಜ್ ಇವತ್ತು ಮಾರ್ಕೆಟ್ ಅಲ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಅಪ್ರಾಕ್ಸಿಮೇಟ್ ಆಗಿ 25,210 ಇಂದ ಮಾರ್ಕೆಟ್ ಅಲ್ಲಿ 25,140 ಇದನ್ನು ನಾವು ರೇಂಜ್ ಬೌಂಡ್ ಅಂತ ಕರೀಬಹುದು. ನೀವು ನೋಡಿದಾಗ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ಯಾಂಡಲ್ಸ್ ಇಲ್ಲೇ ಟ್ರೇಡ್ ಆಗ್ತಾ ಇದೆ. ಇಟ್ಸ್ ಕಾಲ್ ಸೈಡ್ ವೇಸ್ ಅಂತ ಕರಿತೀವಿ. ಸೈಡ್ ವೇಸ್ ಮಾರ್ಕೆಟ್ ಅಂದ್ರೆ ನಮಗೆ ಅಪ್ ಸೈಡ್ ಮಾರ್ಕೆಟ್ ಮೂಮೆಂಟಮ್ ಕೊಡಲ್ಲ, ಡೌನ್ ಸೈಡ್ ಮೂಮೆಂಟಮ್ ಕೊಡಲ್ಲ. ಆ ಒಂದು ರೇಂಜ್ ನಾವು 25,110 ಇಂದ 25,190ನ ಸೈಡ್ ವೇಸ್ ಅಂತ ಕರಿತೀವಿ. ಸರ್, ಒನ್ಸ್ ಮಾರ್ಕೆಟ್ ಬ್ರೇಕ್ ಆದ್ರೆ ಯಾವ ಡೈರೆಕ್ಷನ್ ಹೋಗ್ಬೋದು ಅಂದ್ರೆ, ಫಸ್ಟ್ ನಾವು ರೆಸಿಸ್ಟೆನ್ಸ್ ಕಡೆ ನಾವು ಡಿಸ್ಕಸ್ ಮಾಡೋದಾದ್ರೆ 25,240 ಫಸ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಹಾಗೆ 25,280 ನೆಕ್ಸ್ಟ್ ಫರ್ದರ್ ಆಗಿ 25,360 ಇದು ಒಂದು ರೇಂಜ್ ನ ಕ್ರಿಯೇಟ್ ಮಾಡುತ್ತೆ ಅಪ್ ಸೈಡ್ಗೆ. ಒಂದು 360 ಬ್ರೇಕ್ ಆದ್ರೆ ನಮಗೆ ಮಾರ್ಕೆಟ್ ಅಲ್ಲಿ ಗುಡ್ ಮೂವ್ಮೆಂಟ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದೇ ರೀತಿ ಡೌನ್ ಸೈಡ್ ಅಂತ ನಾವು ನೋಡೋದಾದ್ರೆ, ಡೌನ್ ಸೈಡ್ ಫಸ್ಟ್ ಸಪೋರ್ಟ್ ಬಂದು ಮಾರ್ಕೆಟ್ ಅಲ್ಲಿ ಸ್ಮಾಲ್ ಸಪೋರ್ಟ್ ಇದೆ, 2550 ಅನ್ನೋದು ಸ್ಮಾಲ್ ಸಪೋರ್ಟ್ ಆಗುತ್ತೆ. ಅದ್ರ ಜೊತೆಗೆ 24,980 ಹಾಗೆ 24,920 ಮಾರ್ಕೆಟ್ ಅಲ್ಲಿ ಸೈಡ್ ವೇಸ್ ಬ್ರೇಕ್ ಆದ್ರೆ ಅಪ್ ಸೈಡ್ ಹೋಗೋದಕ್ಕೆ ಕೆಲವೊಂದು ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಬೇಕಾಗುತ್ತೆ. ಮಾರ್ಕೆಟ್ ಅಷ್ಟು ಕ್ವಾಲಿಟಿ ಮೂವ್ ಸಿಗೋದಿಲ್ಲ ಅಪ್ ಸೈಡ್, ಆದ್ರೆ ಡೌನ್ ಸೈಡ್ ವೆರಿ ಈಸಿ ಫಾಲ್ ಇರೋದ್ರಿಂದ, ಮೂಮೆಂಟಮ್ ಜಾಸ್ತಿ ಇರೋದ್ರಿಂದ ಸಪೋರ್ಟ್ ಕಡೆ ಮಾರ್ಕೆಟ್ ತುಂಬಾನೇ ಬರ್ತಾ ಇದೆ. ಇದು ನಿಫ್ಟಿಯ ಲೆವೆಲ್ಸ್ ಅಂತ ಹೇಳ್ಬೋದು. ಹಾಗೆ ಈ ಒಂದು ತಿಂಗಳಲ್ಲಿ ಯಾರೆಲ್ಲ ಟ್ರೇಡರ್ಸ್ ಇದ್ದೀರಾ ಅಥವಾ ಪಾರ್ಟಿಸಿಪೇಟ್ ಮಾಡಬೇಕು, ರಿಸ್ಕ್ ಫ್ರೀ ಇದ್ದೀರಾ, ಕೆಲವೊಂದು ಪಾಯಿಂಟ್ ನ ನೋಟ್ ಮಾಡ್ಕೊಳ್ಳಿ. ಆ ಒಂದು ಪಾಯಿಂಟ್ ಬೇಸಿಸ್ ಮೇಲೆ ವೆರಿ ವೆರಿ ಇಂಪ್ಯಾಕ್ಟ್ ಆಗುವಂತ ಮಾರ್ಕೆಟ್ ಇದೆ. ಜನರಲ್ ಆಗಿ ನಾವು ಮಾರ್ಕೆಟ್ ನೋಡೋದಾದ್ರೆ, ಯಾವಾಗ ಮಾರ್ಕೆಟ್ ಅಲ್ಲಿ 24,920 ಇಂದ ಮಾರ್ಕೆಟ್ ಯಾವ್ದಾದ್ರು ಒಂದು ಟ್ರೇಡಿಂಗ್ ಡೇ ಕ್ಲೋಸ್ ಬಂದು ಅಲ್ಲಿಂದ ಮಾರ್ಕೆಟ್ ಕ್ಲೋಸಿಂಗ್ ಬಿಲೋ ಬರ್ತಾ ಇದೆ ಅಂದ್ರೆ ಸ್ವಲ್ಪ ಕೇರ್ ತಗೊಳ್ಬೇಕು. ಯಾರೆಲ್ಲ ಟ್ರೇಡಿಂಗ್ ಅಲ್ಲಿ ಇದ್ದೀರಾ, ಮಾರ್ಕೆಟ್ ಅರೌಂಡ್ 24,320 ವರೆಗೂ ಕ್ರಾಶ್ ಆಗುವಂತ ಸಾಧ್ಯತೆ ಇರುತ್ತೆ ಜುಲೈ ಮಂತ್ ಅಲ್ಲಿ. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅದು. ಅದೇ ರೀತಿ 25,320 ಅಂತ ಕರಿತೀವಿ. ಯಾವಾಗ ಮಾರ್ಕೆಟ್ ಅಲ್ಲಿ 25,320 ಮಾರ್ಕೆಟ್ ಕ್ರಾಸ್ ಮಾಡುತ್ತೆ ಅಥವಾ ಕ್ಲೋಸಿಂಗ್ ಬೇಸಿಸ್ ಬರುತ್ತೆ, ಅಲ್ಲಿಂದ ಸ್ವಲ್ಪ ಅಪ್ ಟ್ರೆಂಡ್ ನ ನೋಡಬಹುದು ಅಷ್ಟೇ. ಅಪ್ ಟ್ರೆಂಡ್ ಅಂತ ಹೇಳಕ್ಕಾಗಲ್ಲ, ಡೌನ್ ಟ್ರೆಂಡ್ ಮ್ಯಾಕ್ಸಿಮಮ್ ಡೌನ್ ಟ್ರೆಂಡ್ ಇದೆ. ಎಲ್ಲಿವರೆಗೂ ಇದೆ ಅಂದ್ರೆ ಇಟ್ಸ್ ಎ ಹ್ಯೂಜ್ ಡೌನ್ ಟ್ರೆಂಡ್ ಅಂತಾನೆ ಹೇಳ್ಬೋದು. 24,320 ಮಾರ್ಕೆಟ್ ಎಲ್ಲಿದೆ ಈಗ, 25,140 ಇದೆ. ಅಂದ್ರೆ ಇಲ್ಲಿಂದ ನಿಯರ್ಲಿ ಇನ್ನು 800 ಪಾಯಿಂಟ್ ನಮಗೆ ಡೌನ್ ಸೈಡ್ ಅಂತ ಮಾರ್ಕೆಟ್ ತೋರಿಸ್ತಾ ಇದೆ ಈ ಒಂದು ಜುಲೈ ಮಂತ್ ಕಾಂಟ್ರಾಕ್ಟ್ ಅಲ್ಲಿ. ಹಾಗಾಗಿ ಇದರಿಂದ ಏನ್ ಬೆನಿಫಿಟ್ ಅಂದ್ರೆ, ಯಾರು ಈಕ್ವಿಟಿ ಪೋರ್ಟ್ಫೋಲಿಯೋ ಮಾಡಬೇಕು ಅಂತ ಇದ್ದೀರಾ, ಪಾಸ್ಟ್ 3 to 4 ಮಂತ್ಸ್ ಮಾರ್ಕೆಟ್ ನ ಪ್ರೋಗ್ರೆಸ್ ನೋಡಿಕೊಂಡು ಅವರು ಸ್ವಲ್ಪ ವೆಯ್ಟ್ ಅಂಡ್ ಇನ್ವೆಸ್ಟ್ ಅಂತ ಕರಿತೀವಿ. ಯಾರು ಹೊಸದಾಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಇದ್ದೀರಾ ಅಥವಾ ಆಲ್ರೆಡಿ ಪೀಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಪ್ಯಾನಿಕ್ ಆಗಬೇಡಿ. ಅಲ್ಲಿ ಸ್ವಲ್ಪ ಆವರೇಜ್ ಮಾಡುವಂತ ಪಾಯಿಂಟ್, ಆ ಪಾಯಿಂಟ್ ಬಂದಾಗ ಸ್ವಲ್ಪ ಕ್ಯಾಪಿಟಲ್ ಇಟ್ಕೊಂಡು ಆವರೇಜ್ ಮೆಥಡ್ ಯಾರು
ಗೊತ್ತಿದೆ, ಅಲ್ಲಿ ನೀವು ತಗೊಳ್ಬೋದು. ಅಥವಾ ನಿಮ್ಮ ಪೊಸಿಷನ್ನ ಎಕ್ಸಿಟ್ ಮಾಡಬೇಕಾ ಅಥವಾ ಹೋಲ್ಡ್ ಮಾಡಬೇಕಂತ ಕನ್ಫ್ಯೂಷನ್ ಇರೋರು ಅಪ್ರಾಕ್ಸಿಮೇಟ್ ಮಾರ್ಕೆಟ್ 24,320 ಬಂದಾಗ, ಅಂದರೆ ಕರೆಂಟ್ ಪಾಯಿಂಟಿಂದ ಒಂದು 800-900 ಪಾಯಿಂಟ್ ಕರೆಕ್ಷನ್ ತಗೊಂಡಾಗ ಅಲ್ಲಿ ನೀವು ಡಿಸಿಷನ್ ತಗೊಳ್ಳಿ. ಬಿಟ್ವೀನಲ್ಲಿ ಏನು ಡಿಸಿಷನ್ ತಗೊಳಕ್ ಹೋಗಬೇಡಿ. ಸರ್ ಅಲ್ಲಿವರೆಗೂ ಹೋಗುತ್ತಂದ್ರೆ ನನಗೆ ಗೊತ್ತಿಲ್ಲ. 25,320 ಬ್ರೇಕ್ ಆದರೆ ಮಾರ್ಕೆಟ್ ಶೂಟಪ್ಪು ಆಗ್ಬೋದು. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಮಾರ್ಕೆಟಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬರು ಹಣ ಕಳ್ಕೊಳ್ಳೋದು ಪ್ಯಾನಿಕ್ ಇಂದ, ಫಿಯರ್ ಇಂದ, ಅಥವಾ ಕಂಡೀಷನ್ ಎಲ್ಲಿ ಡಿಸಿಷನ್ ತಗೊಳ್ಬೇಕು ಅಂತ ಗೊತ್ತಿಲ್ದಿರೋ ಪಾಯಿಂಟ್ ಇಂದ. ನಿಫ್ಟಿ ರಿಲೇಟೆಡ್ ಕಂಪನೀಸ್ಗೆ ನೀವು ಡಿಸಿಷನ್ ಮಾಡುವಂಥ ಪಾಯಿಂಟು 24,920 ಹತ್ರ ಕ್ಲೋಸಿಂಗ್ ಬಂದರೆ ಸ್ವಲ್ಪ ಕೇರ್ ತಗೊಳ್ಳಿ. ಅದು ಬಿಟ್ಟರೆ 24,320 ಹತ್ರ ಡಿಸಿಷನ್ ತಗೊಳ್ಳಿ ಅಂತ ಹೇಳ್ತಾ, ಇನ್ನು ಬ್ಯಾಂಕ್ ನಿಫ್ಟಿ ಕಡೆ ಹೋಗೋಣ. ಬ್ಯಾಂಕ್ ನಿಫ್ಟಿ ಏನು ಹೇಳ್ತಾ ಇದೆ, ಮಾರ್ಕೆಟಲ್ಲಿ ಅಪ್ ಟ್ರೆಂಡ್ ಇದೆಯಾ ಡೌನ್ ಟ್ರೆಂಡ್ ಇದೆಯಾ ಅಂತ. ಎಸ್, ಬ್ಯಾಂಕ್ ನಿಫ್ಟಿ ಏನಪ್ಪ ಹೇಳ್ತಾ ಇದೆ ಅಂದರೆ, ಏನೊಂದು ಜುಲೈಯಲ್ಲಿ ಜುಲೈ 11 ಮಾರ್ಕೆಟ್ ಕ್ಲೋಸ್ ಆಗಿದೆ 56,712. ಈ ಒಂದು ಬೇಸಿಸ್ ಮೇಲೆ ನಮಗೆ 56,640 ಇಂದ 56,840 ಅನ್ನೋದು ಒಂದು ಸೈಡ್ ವೇಸ್ ಆಗಿ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ರೇಂಜ್ ನ ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ ಅಲ್ಲಿ 57,050, 57,050, 57,180, 180, ಹಾಗೆ 57,330 ಅಂತ ಕರಿತೀವಿ. ಇದು ರೇಂಜ್ ನ ಕ್ರಿಯೇಟ್ ಮಾಡುತ್ತೆ 57,330. ಇನ್ನು ಡೌನ್ ಸೈಡ್ ನೋಡೋದಾದ್ರೆ 1640 ಬ್ರೇಕ್ ಮಾಡಿದ್ರೆ ಮಾರ್ಕೆಟ್ 56,450, 56,250, 56,050 ಇದು ಡೌನ್ ಸೈಡ್ ಆಗುತ್ತೆ ಮಾರ್ಕೆಟ್ ಅಲ್ಲಿ. ಇನ್ನು ಸರ್ ಬ್ಯಾಂಕ್ ನಿಫ್ಟಿಲಿ ಏನಾದರೂ ಈ ರೀತಿ ಮಾರ್ಕೆಟ್ ಅಲ್ಲಿ ಏನಾದರೂ ಆಪರ್ಚುನಿಟಿ ಇದೆಯಾ ಅಂದ್ರೆ, ಆಲ್ಮೋಸ್ಟ್ ಕಂಪೇರ್ ಮಾಡಿದಾಗ ಬ್ಯಾಂಕ್ ನಿಫ್ಟಿ ಇವತ್ತಿನ ಕ್ಲೋಸಿಂಗ್ ಬೇಸಿಸ್ ಮೇಲೆ ನಾವು ನೋಡೋದಾದ್ರೆ ಆಲ್ಮೋಸ್ಟ್ ನಿಫ್ಟಿ ಅರೌಂಡ್ 60% ಡೌನ್ ಸೈಡ್ ಅಂತ ತೋರಿಸಿ 40% ಅಪ್ ಸೈಡ್ ಅಂತ ತೋರಿಸ್ತಾ ಇದೆ ನಿಫ್ಟಿ. ಇನ್ನು ಬ್ಯಾಂಕ್ ನಿಫ್ಟಿ ನೀವು ನೋಡೋದಾದ್ರೆ ಆಲ್ಮೋಸ್ಟ್ 75-80% ಡೌನ್ ಸೈಡ್ ಅಂತ ತೋರಿಸ್ತಾ ಇದೆ, ಅರೌಂಡ್ 20% ಮಾತ್ರ ಅಪ್ ಸೈಡ್ ಅಂತ ತೋರಿಸ್ತಾ ಇರುತ್ತೆ. ಸೊ ಇದು ಒಂದು ಪಾಯಿಂಟ್ ಅಷ್ಟೇ, ಇದು ನನ್ನ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ಇದು ಮಾರ್ಕೆಟ್ ಅಲ್ಲಿ ಆಗ್ಬೇಕು ಅಂತಲ್ಲ, ದಿಸ್ ಮೈ ಒನ್ ಆಫ್ ಪಾಯಿಂಟ್ ಆಫ್ ವ್ಯೂ ಅಷ್ಟೇ. ನಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಈ ರೀತಿ ಇದೆ. ಎರಡು ಅಪೋಸಿಟ್ ಅಲ್ಲಿ ಇರುತ್ತೆ, ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ. ಕನ್ಫ್ಯೂಷನ್ ಆಗಬೇಡಿ, ದಿಸ್ ಆರ್ ರೇಷಿಯೋ ಆಫ್ ಪ್ರಾಬಬಿಲಿಟೀಸ್. ಓಕೆನಾ? ರೈಟ್. ಹಾಗಾದ್ರೆ ಇನ್ನು ಇಂಡೆಕ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನ ಸ್ಟಾಕ್ಸ್ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಜುಲೈ 14ಗೆ ಇಂಪ್ಯಾಕ್ಟ್ ಆಗುವಂತ ಒಂದು ಶಾರ್ಟ್ ಲಿಸ್ಟ್ ಮಾಡಿರುವಂತಹ ಸ್ಟಾಕ್ಸ್ ಅಂತ ನಾವು ನೋಡಿದ್ರೆ, ಫಸ್ಟ್ ಸ್ಟಾಕ್ ಬಂದು ಗ್ರಾಸಿಮ್ ಅಂತ ಕರಿತೀವಿ. ಗ್ರಾಸಿಮ್ ಇಂಪ್ಯಾಕ್ಟಬಲ್ ಸ್ಟಾಕ್ಸ್, ಗ್ರಾಸಿಮ್. ಹಾಗೆ ಪರ್ಸಿಸ್ಟೆನ್ಸ್, IT ಸೆಕ್ಟರ್, ಪರ್ಸಿಸ್ಟೆನ್ಸ್. ಇನ್ನು ರಿಲಯನ್ಸ್, ಎಲ್ಲರ ಫೇವರೆಟ್ ರಿಲಯನ್ಸ್, ಆಕ್ಸಿಸ್ ಬ್ಯಾಂಕ್. ಈ ಒಂದು ಕಂಪನೀಸ್, ಆಕ್ಸಿಸ್ ಬ್ಯಾಂಕ್. ರೈಟ್. ಮತ್ತೆ ಕನ್ಫ್ಯೂಷನ್ ಆಗಬೇಡಿ. ಈಗ ತಾನೇ ಬ್ಯಾಂಕ್ ನಿಫ್ಟಿಲಿ ಸ್ವಲ್ಪ ಡೌನ್ ಅಂದ್ರಿ, ಆಕ್ಸಿಸ್ ಬ್ಯಾಂಕ್ ಇಸ್ ಅಪ್ ಟ್ರೆಂಡ್ ಅಲ್ವಾ ಅಂದ್ರೆ, ಎಸ್, ಇಂಡಿವಿಜುವಲ್ ಇಸ್ ಎ ಡಿಫ್ರೆಂಟ್. ಬ್ಯಾಂಕಿಂಗ್ ಸೆಕ್ಟರ್ಸ್ ಅಲ್ಲಿ ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಮಾಡುವಂತ 10 ಸ್ಟಾಕ್ ಇದೆ. ಬ್ಯಾಂಕ್ ನಿಫ್ಟಿ ಫಾಲೋ ಆಗ್ತಾ ಇದೆ ಅಂದ್ರೆ 10 ಸ್ಟಾಕ್ ಫಾಲೋ ಆಗಬೇಕು ಅಂತ ರೂಲ್ಸ್ ಇಲ್ಲ. ಕೆಲವೊಂದು ಸ್ಟಾಕ್ಸ್ ಅಪ್ಪಲ್ಲೂ ಇದ್ದೇ ಇರುತ್ತೆ. ಇವತ್ತು ನಾವು ನೋಡಿದ್ವಿ ಓವರ್ ಆಲ್ ನಿಫ್ಟಿ ಸಿಕ್ಕಾಪಟ್ಟೆ ಕ್ರಾಶ್ ಆಗಿದೆ. ಆದರೆ ಕೆಲವೊಂದು ಕಂಪನಿ ಸ್ಟಾಪ್ ಗೇನರು ಇದ್ದಾರೆ, ಕೆಲವೊಂದು ಕಂಪನಿ ಟಾಪ್ ಲೂಸರು ಇದ್ದಾರೆ. ಇನ್ಫಾರ್ಮೇಷನ್ನ ತಗೊಳ್ಳಿ. ಆಕ್ಷನ್ ಮಾರ್ಕೆಟ್ ಅಲ್ಲಿ ಕೆಲವೊಂದು ಲೆವೆಲ್ಸ್ ಬಂದಾಗಲೇ ನಮಗೆ ಇಂಪ್ಯಾಕ್ಟ್ ಆಗುವಂಥದ್ದು ತಿಳ್ಕೊಳ್ಳಿ ಅಂತ ಹೇಳ್ತಾ, ಎಸ್, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡು ರೈಟ್ ಆಕ್ಷನ್ ಅಂದ್ರೆ ರೈಟ್ ಎಂಟ್ರಿ ರೈಟ್ ಎಕ್ಸಿಟ್ ಯಾರು ತಗೊಳ್ತಾರೆ ಅವ್ರಿಗೇನೆ ಮಾರ್ಕೆಟ್ ಅಲ್ಲಿ ಸಕ್ಸಸ್ಫುಲ್ ಟ್ರೇಡ್ ಅಂತ ಸಿಗೋದು, ಪ್ರಾಫಿಟ್ ಅಂತ ನೋಡೋಕ್ಕಾಗತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೆಚ್ಚಿನ ಮಾಹಿತಿ ಆಕ್ಷನ್ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ವಾಟ್ಸ್ಆಪ್ ನ ಕಮ್ಯುನಿಟಿ ಗ್ರೂಪ್ ಇರುತ್ತೆ, ಅಲ್ಲಿ ಜಾಯ್ನ್ ಆದರೆ ನಿಮಗೆ ಲೈವ್ ಮಾರ್ಕೆಟ್ ಅಲ್ಲಿ ಹೇಗೆ ಡಿಸಿಷನ್ ಮಾಡ್ತೀವಿ, ಹೇಗೆ ಮಾತಾಡ್ತಾ ಇರ್ತೀವಿ ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನೋಡೋದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಸ್ಟಾಕ್ ಮಾರ್ಕೆಟ್ನ ಇನ್ಫಾರ್ಮೇಶನ್ ಅಥವಾ ಎಜುಕೇಶನಲ್ ವಿಡಿಯೋ ಜೊತೆ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.